ದೇವರು ಬರೋಣದಲ್ಲಿ ನೋವನ ಕಾಲದ ದಿನಗಳು ಹೇಗಿದ್ದವೋ ಹಾಗೆ ಇರುತ್ತದಂತೆ ದೇವರ ಪ್ರಿಯ ಮಕ್ಕಳೇ. ಹೇಗಿದ್ವು ಆ ಕಾಲ? ಆ ಕಾಲ ಹೇಗಿತ್ತು? ನಾವು ಯೋಚನೆ ಮಾಡಬೇಕು, ನಾವು ಆಲೋಚನೆ ಮಾಡಬೇಕು. ಏನಂತ ಗೊತ್ತಿದೆಯಾ? ನೋವನ್ನು ಜೀವಿಸಿದ ಕಾಲದಲ್ಲಿ ಮನುಷ್ಯರು ಯಾವ ರೀತಿಯಾಗಿದ್ರು, ಆ ದಿನಮಾನಗಳಲ್ಲಿ ಹೇಗಿದ್ದವು, ಆ ದಿನಗಳಲ್ಲಿ ಏನು ಜನರು ಏನು ಮಾಡ್ತಾ ಇದ್ರು, ಯಾಕೆ ದೇವರು ಆ ದಿನಕ್ಕೂ ದೇವರ ಬರೋದಕ್ಕೂ ಏನು ಸಂಬಂಧ ಇದೆ? ಹಲ್ಲೆಲೂಯಾ. ನಾವು ಯೋಚನೆ ಮಾಡಬೇಕು. ಆ ದಿನಕ್ಕೂ ಆ ದಿನಗಳಿಗೂ ಈ ದಿನಗಳಲ್ಲಿ ಯೇಸು ಸ್ವಾಮಿ ಬರೋದಕ್ಕೂ ಏನು ಲಿಂಕು, ಏನೊಂದು ಸಂಬಂಧ ಇಟ್ಟಿದ್ದಾನೆ ದೇವರು ಅಂದ್ರೆ ಗನ ಓದ್ರಿ. ಆದಿಕಾಂಡದ ಪುಸ್ತಕ 6ನೇ ಅಧ್ಯಾಯ 5ನೇ ವಚನದಿಂದ ನಾವು ಓದೋಣ. ಮನುಷ್ಯರ ಕೆಟ್ಟತನವು ಈ ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದು ಯಾವಾಗಲೂ ಬರೀ ಕೆಟ್ಟದಾಗಿತ್ತು. ಹಲ್ಲೆಲೂಯಾ. ದೇವರ ಪ್ರಿಯ ಮಕ್ಕಳೇ, ಜಲಪ್ರಳಯ ಬರೋದಕ್ಕೂ ಮುಂದಾಗಿ ದೇವರು ಈ ಭೂಮಿಯನ್ನು ನೋಡುವಾಗ ಈ ಭೂಮಿ ಮೇಲೆ ಮನುಷ್ಯರು ಎಲ್ಲರೂ ಕೆಟ್ಟದಾಗಿದ್ದರು. ಏನಾಗಿದ್ರು? ಕೆಟ್ಟೋಗಿದ್ದರು. ದೇವರ ಪ್ರಿಯ ಮಕ್ಕಳೇ, ಮನುಷ್ಯರು ಏನ್ ಮಾಡ್ತಾ ಇದ್ರು? ಕೆಟ್ಟೋಗಿದ್ದರು. ಈ ದಿನಮಾನಗಳಲ್ಲಿ ಕೂಡ ದೇವರ ಪ್ರಿಯ ಮಕ್ಕಳೇ, ಎಷ್ಟು ಜನಗಳು ಕೆಟ್ಟೋಗ್ತಾ ಇದ್ದಾರೆ ಗೊತ್ತಿದೆಯಾ ನಿಮಗೆ? ಅವರ ಹೃದಯದ ಆಲೋಚನೆಗಳು ಏನಿದೆ ಗೊತ್ತಿದೆಯಾ? ಅವರ ನಡತೆ ಹೇಗಿದೆಯಾ ಗೊತ್ತಿದೆಯಾ? ಅವರದ್ದು ಒಂದು ಕಣ್ಣು ನೋಟ ಹೇಗಿದೆಯಾ ಗೊತ್ತಿದೆಯಾ? ಅವರ ಸ್ವಭಾವಗಳು ಹೇಗಿದೆ ಗೊತ್ತಿದೆಯಾ? ಕೆಟ್ಟೋಗಿದೆ. ದೇವರ ಪ್ರಿಯ ಮಕ್ಕಳೇ, ಈ ದಿನಮಾನಗಳಲ್ಲಿ ಅವರು ಮಾತನಾಡೋದು ಚೆನ್ನಾಗಿ ಮೇಲೆ ಮಾತಾಡ್ತಾರೆ, ಒಳಗಡೆ ಅವರ ಹೃದಯಗಳು ಕೆಟ್ಟೋಗಿದ್ದಾವೆ. ಅವರ ಹೃದಯಗಳಲ್ಲಿ ಕೆಟ್ಟಾದ ಆಲೋಚನೆಗಳು ಬರ್ತಾ ಇದ್ದಾವೆ. ಅವರ ಹೃದಯಗಳಲ್ಲಿ ಕೆಟ್ಟತನ ಮುಚ್ಚೆ ಹರಿತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಅವರ ಆಲೋಚನೆಗಳು ಏನಾಗಿದಂತೆ? ಕೆಟ್ಟದಾಗಿದಂತೆ. ದೇವರ ಪ್ರಿಯ ಮಕ್ಕಳೇ, ಆ ದಿನಕ್ಕೂ ಈ ದಿನಕ್ಕೂ ಏನು ವ್ಯತ್ಯಾಸ ಗೊತ್ತಿದೆಯಾ? ಆ ದಿನದಲ್ಲಿ ಕೂಡ ಆ ಮನುಷ್ಯರು ಕೆಟ್ಟೋಗಿದ್ದರು. ಅವರ ಆಲೋಚನೆಗಳು ಕೆಟ್ಟದಾಗಿತ್ತು, ಅವರ ನಡತೆ ಕೆಟ್ಟದಾಗಿತ್ತು, ಅವರ ಸ್ವಭಾವಗಳು ಕೆಟ್ಟದಾಗಿತ್ತು, ಅವರ ಮೈಂಡ್ ಸೆಟ್ ಪೂರ ಏನಾಗಿತ್ತು? ಹಾಳಾಗಿ ಹೋಗಿತ್ತು. ದೇವರು ನೋಡುವಾಗ ಈ ಭೂಮಿ ಮೇಲೆ ಮನುಷ್ಯನಿಗೆ ಏನಾಗಿದ್ದನು? ಕೆಟ್ಟವನಾಗಿದ್ದನು. ದೇವರ ಪ್ರಿಯ ಮಕ್ಕಳೇ, ಕೆಟ್ಟವನಾಗಿದ್ದಾಗ ದೇವರು ನೋಡಿದನು, ಅಯ್ಯೋ ನಾನು ಮಕ್ಕಳೇ, ನೀನು ನಾನು ಯಾವ ಭೂಮಿ ಮೇಲೆ ಇದ್ದೀವಿ, ನಮ್ಮ ಆಲೋಚನೆ ಹೇಗಿದೆ, ನಮ್ಮ ನಡತೆ ಹೇಗಿದೆ, ನಮ್ಮ ಸ್ವಭಾವಗಳು ಹೇಗಿದೆ, ನಮ್ಮ ಹೃದಯದ ಒಂದೊಂದು ಆಲೋಚನೆ ದೇವರಿಗೆ ಮೆಚ್ಚುಗೆಯಾಗಿದೆಯಾ, ಇಲ್ಲಂದ್ರೆ ದೇವರಿಂದ ದೂರ ಆಗುವ ಕೆಟ್ಟ ಆಲೋಚನೆಯಾಗಿದೆ? ಒಂದು ಸಾರಿ ಯೋಚನೆ ಮಾಡಬೇಕು.